ಎಲ್ರಿಗೂ ನಮಸ್ಕಾರ. ಶ್ರೀ ಮಹಾಮನಿ ಚೋಳ ಶಕ್ತಿಪೀಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಷ್ಟು ಜನ ಕೇಳ್ತಾ ಇದ್ರಿ, ಗುರುಗಳೇ ನಾವು ಯಾವುದನ್ನ ಒಂದು ಯಕ್ಷಿಣಿ ಸಾಧನೆ ಮಾಡಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಕೇಳ್ತಾರೆ, ಯಾವುದನ್ನ ಒಂದು ಯಕ್ಷಿಣಿ ಕ್ಲಾಸ್ ಮಾಡಿ ನಾವು ಬರ್ತೀವಿ ಅಂತ ಕೇಳ್ತಾ ಇದ್ರಿ. ನಿಮಗೋಸ್ಕರ ಈ ಸರಿ ಅಮ್ಮನವ್ರು ಅಪ್ಪಣೆ ಪಡೆದು ಇದೇ ತಿಂಗಳು ದಿನಾಂಕ 19/4/2026 ಭಾನುವಾರದಂದು ನಮ್ಮ ಕ್ಷೇತ್ರದಲ್ಲೇ ಒಂದು ದಿನದ ಯಕ್ಷಿಣಿ ಆಫ್ಲೈನ್ ತರಗತಿಯನ್ನು ಏರ್ಪಡಿಸಲಾಗಿದೆ. ಅದರ ಜೊತೆಯಲ್ಲಿ ಅಂಜನಾ ಸಿದ್ಧಿ ಕಾರ್ಯಕ್ರಮವನ್ನು ಸಮೇತ ನಾವು ಏರ್ಪಡಿಸಿದ್ದೀವಿ. ಮುಂಚೆ ನಾನು ಹೇಳ್ದಂಗೆ ಯಕ್ಷಿಣಿ ತರಗತಿ ಅಂದರೆ ಯಾವುದೇ ರೀತಿ ಇಲ್ಲಿ ಮಂತ್ರೋಪದೇಶ ಇರಲ್ಲ. ಇವೆಲ್ಲ ಸ್ವಯಂ ಸಿದ್ಧಿ ಬಂಗಾಳಿ ಯಕ್ಷಿಣಿ ಮಂತ್ರಗಳು. ಇವಕ್ಕೆ ಯಾವುದೇ ರೀತಿಯಂಥ ಉಪದೇಶ ಆಗಲಿ ಇನ್ನೊಂದಾಗಲಿ ಬೇಕಾಗಿರಲ್ಲ. ಈ ಕೊಟ್ಟಂಥ ಮಂತ್ರದ ಮುಖೇನ ಯಾವ ರೀತಿ ಸಿದ್ಧಿ ಮಾಡ್ಕೊಬೋದು ಅನ್ನೋದು ಸಮೇತ ನಾವು ಕ್ಲಾಸಲ್ಲಿ ತಿಳಿಸ್ತಾ ಇದ್ದೀವಿ. ಎಷ್ಟು ವಿಚಾರ ಕೊಡ್ತಾ ಇದ್ದೀವಿ ಅಂದರೆ ಈ ಸರಿ ತರಗತಿ ಒಳಗಡೆ ನಾವು 16 ರೀತಿಯಾದಂಥ ವಿಚಾರಗಳನ್ನ ನಾವು ಕೊಡೋದು. ಮೊದಲಿಗೆ ನಾವೇನು ಮಾಡ್ತಾಯಿದ್ವಿ, ಆನ್ಲೈನ್ ಕ್ಲಾಸಸ್ಸೇ ಜಾಸ್ತಿ ಕಂಟೆಂಟ್ ಮಾಡ್ತಾಯಿದ್ವಿ. ಈ ಸರಿ ಆನ್ಲೈನ್ ಬೇಡ, ಆಫ್ಲೈನ್. ಯಾಕಂದರೆ ಯಾವುದನ್ನು ಎಲ್ಲಿ ಮಾಡಿದ್ರೆ ಅಲ್ಲೇ ಚಂದ. ಈ ಯಕ್ಷಿಣಿ ತರಗತಿನ ಆನ್ಲೈನ್ ಮಾಡೋಕ್ಕಾಗಲ್ಲ. ಅದರಿಂದ ಆಫ್ಲೈನ್ ಮೂಲಕ ಈ ತರಗತಿನ ನಾವು ಮಾಡ್ತಾಯಿದ್ದೀವಿ. ಈ ತರಗತಿಯಲ್ಲಿ 16 ರೀತಿಯಾದಂಥ ವಿಚಾರಗಳನ್ನ ನಾವು ಕೊಡ್ತಾಯಿದ್ದೀವಿ. ವಿಚಾರ ಯಾವ್ದು ಅಂತಲೂ ನಾನು ತಿಳಿಸ್ತೀನಿ. ಈ ವಿಚಾರದ ಜೊತೆ ಒಂದು ಅಂಜನಾ ಸಿದ್ಧಿ ಪ್ರಯೋಗ. ಅಂಜನಾ ಸಿದ್ಧಿ ಅಂದರೆ ಇನ್ನು ಮಾಡುವಂಥ ಪ್ರಯೋಗ ನಾವು ಹೇಳ್ಕೊಡ್ತಾ ಇಲ್ಲ. ಅಕಸ್ಮಾತ್ ನಿಮಗೆ ಅಂಜನಾ ಕಾಣೋದು ಆಯಿತು ಅಂದರೆ ನಮ್ಮ ಕಡೆಯಿಂದ ಅಂಜನಾ ಕೊಟ್ಟು ಅದಕ್ಕೆ ಬೇಕಾದಂಥ ತರಬೇತಿನ ನಾವು ಕೊಡೋಕ್ಕೆ ಸಿದ್ಧರಿದ್ದೀವಿ. ಮೊದಲಿಗೆ ತರಗತಿ ವಿಚಾರ ಹೇಳ್ಬಿಡ್ತೀವಿ. ಈ ತರಗತಿ ಬಂದು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಗಂಟನೂ ಇರುತ್ತೆ. ಮೊದಲಿಗೆ ಯಾವ ವಿಚಾರ ಬರುತ್ತೆ ಅಂದರೆ ಆರ್ಥಿಕ ಸಮಸ್ಯೆ. ಯಾಕಂದರೆ ಎಷ್ಟೋ ಜನಕ್ಕೆ ಕಷ್ಟ ಬಿದ್ದು ದುಡಿತೀರ, ಕೈಯಲ್ಲಿ ನಿಲ್ತಾ ಇಲ್ಲ, ಬರುವಂಥ ಹಣ ಬರ್ತಾ ಇಲ್ಲ. ಈ ಸಾಧನೆನ ಜನಸಾಮಾನ್ಯರು ಯಾರು ಬೇಕನ್ನ ಮಾಡ್ಬೋದು. ಗುರುಗಳೇ ಅವ್ರು ಮಾಡಬೇಕು ಇವ್ರು ಮಾಡಬೇಕಿಲ್ಲ, ಗಂಡ್ಸ್ ಮಾಡಬೇಕು ಲೇಡೀಸ್ ಮಾಡಬೇಕಿಲ್ಲ, ಗಂಡಾಗಲಿ ಹೆಣ್ಣಾಗಲಿ ಯಾರು ಬೇಕಾದರೂ ಈ ಸಾಧನೆನ ಮಾಡ್ಬೋದು. ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುವಂಥ ಲಕ್ಷ್ಮೀ ಯಕ್ಷಿಣಿ ಸಾಧನಾ ತಂತ್ರನ ನಾವು ಈ ತರಗತಿಯಲ್ಲಿ ಕೊಡ್ತಾ ಇದ್ದೀವಿ. ಇನ್ನು ಎರಡನೇ ವಿಚಾರ ಬಂದು ತಾಂತ್ರಿಕ ಯೋಗಿನಿಗಳಲ್ಲಿ ಒಂದಾದಂಥ ಅತಿಶಕ್ತಿ ಇರುವಂಥ ಜಲಧ್ವಜ ಯಕ್ಷಿಣಿ ಸಾಧನ ಸಮೇತ ನಾವು ಕೊಡ್ತಾ ಇದ್ದೀವಿ. ಇನ್ನು ಮೂರನೇ ವಿಚಾರ ಬಂದು ತಾಂತ್ರಿಕ ಸಾಧನೆ. ಅಂದರೆ ನಮ್ದು ಏನು ಈ ಮಾಂತ್ರಿಕ ಫೀಲ್ಡಲ್ಲಿ ಒಂದು ಒಳ್ಳೇದು ಮಾಡ್ತೀವಿ ಅಂದರೆ ಅದರಿಂದ ನಮಗೆ ಕೆಟ್ಟದಾಗದೇ ಜಾಸ್ತಿ ಇರುತ್ತೆ. ಅದರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳಕ್ಕೆ ಒಂದು ಯೋಗಿನಿ ಬೇಕಲ್ವಾ. ತಾಂತ್ರಿಕ ಸಾಧನೆಯಲ್ಲಿ ಅತಿ ಮುಖ್ಯವಾದಂಥ ಯೋಗಿನಿ ಇದು. ಭದ್ರಜಯ ಅನ್ನೋ ಯೋಗಿನಿ ಸಾಧನೆಯನ್ನು ನಾವು ಈ ತರಗತಿಯಲ್ಲಿ ಕೊಡ್ತಾ ಇದ್ದೀವಿ. ಇನ್ನು ನಾಲ್ಕನೇ ವಿಚಾರ ಬಂದು ಪ್ರೇತ ವಶೀಕರಣ ಭೈರವ ತಂತ್ರ. ಇದನ್ನು ಗುರುಗಳೇ ಪ್ರೇತ ವಶೀಕರಣ ಆಗ್ಬಿಡ್ತಾ ಅಲ್ಲ, ಯಾರನ್ನ ಈ ಥರ ಪ್ರೇತ ಬಾಧೆ, ಈ ಥರ ಗಾಳಿ ಸೋಂಕು ಈ ಥರ ಬಂದಂಥವ್ರಿಗೆ ಮಂತ್ರ ಮುಖೇನ ನಿವಾರಣೆ ಮಾಡುವಂತಹ ಸಾಧನೆಯಾಗಿರ್ತದೆ. ಈ ಭೈರವ ಸಾಧನೆ ನಿಮಗೆ ಸಿದ್ಧಿ ಆಗಿತ್ತು ಅಂದರೆ ನಿಮ್ಮ ಬಳಿ ಯಾವುದೇ ರೀತಿಯಾದಂಥ ಮಾಂತ್ರಿಕ ಬಾಧೆಗಳಾಗ್ಬೋದು, ವಾಮ ಪ್ರಯೋಗಗಳಾಗ್ಬೋದು, ಅಥವಾ ಭೂತ ಪ್ರೇತ ಪಿಶಾಚಿ ಬಾಧೆಗಳಾಗೋದು ಸಮೇತ ನಿಮ್ಮ ಬಳಿಗೆ ಬರೋದಿಲ್ಲ. ಇನ್ನು ಐದನೇ ವಿಚಾರ ಬಂದು ಹಿರಣ್ಯಹತ ನಾರಸಿಂಹ ಸಾಧನಾ ತಂತ್ರ. ಯಾಕಂದರೆ ಇದು ಸಮೇತ ತಾಂತ್ರಿಕ ಪದ್ಧತಿ. ಪೂರ್ಣ ಹೆಸರು ತಾಂತ್ರಿಕ ಹಿರಣ್ಯಹತ ನಾರಸಿಂಹ ಸಾಧನಾ ತಂತ್ರ. ಇದ್ರ ಕೆಲಸನೂ ಭೂತ ಪ್ರೇತ ಉಚ್ಚಾಟನೆಯಲ್ಲಿ ಎತ್ತಿದ ಕೈಯಾಗುತ್ತೆ. ಈ ಮಂತ್ರ ಸಾಧನೆಯಿಂದ ನೀವು ಅಂದ್ಕೊಂಡಿರುವಂಥ ಕೆಲಸನ ಸಾಧನೆ ಮಾಡ್ಬೋದು. ಇನ್ನು ಆರನೇ ವಿಚಾರ, ಎಷ್ಟೋ ಜನ ಕೇಳ್ತಾರೆ, ಗುರುಗಳೇ ನಮಗೊಂದು ಶತ್ರು ನಾಶಕ್ಕೆ ಯಾವುದನ್ನ ಒಂದು ಸರಳವಾಗಿರುವಂಥದ್ದು ಮಾಡುವಂಥ ಪ್ರಯೋಗ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಕಲ್ಲೂರ ಪ್ರಯೋಗ ಅಂತ, ಶತ್ರುಗಳನ್ನು ಸಮೇತ ಮನೆ ಬಿಡಿಸುವಂಥದ್ದು. ಈಗ ಸುಖ ಸುಮ್ಮನೆ ಸಾಮಾನ್ಯರ ಮೇಲೆ ಆಯಿತು ಅಂದರೆ ಈ ಕೆಲಸ ಆಗಲ್ಲ. ನಿಜವಾಗೂ ಆ ವ್ಯಕ್ತಿ ಕಡೆಯಿಂದ ನಿಮ್ಗೆ ಸಮಸ್ಯೆ ಆಗಿದ್ದು, ಆ ವ್ಯಕ್ತಿ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂದರೆ ಈ ಪ್ರಯೋಗ ಮಾಡೋದ್ರಿಂದ ಅವನ್ನ ಸಮೇತ ನೀವು ಉಚ್ಚಾಟನೆ ಮಾಡ್ಬೋದು. ಇನ್ನು ಏಳನೇ ವಿಚಾರ ಬಂದು ಕಲ್ಲು ಕುಟ್ಟಿ ಪ್ರಯೋಗ. ಇದು ಸಮೇತ ಶತ್ರುಗಳ ನಾಶಕ್ಕೆ ಆಗುತ್ತೆ. ಕಲ್ಲು ಕುಟ್ಟಿ ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ತರಗತಿಯಲ್ಲಿ ಭಾಗವಹಿಸ್ತು ಅಂದರೆ ಅದನ್ನು ವಿಸ್ತಾರವಾಗಿ ಹೇಳ್ತೀವಿ. ಕಲ್ಲು ಕುಟ್ಟಿ ಅಂದರೆ ಏನು, ಅದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು, ಅದನ್ನು ಪ್ರಯೋಗ ಮಾಡಿದ ಶತ್ರುಗಳ ನಾಟಲ್ವಾ ಅನ್ನೋ ವಿಚಾರ ಸಮೇತ ಇರುತ್ತೆ. ಇನ್ನು ಎಂಟನೇ ವಿಚಾರ ಬಂದು ಸ್ತ್ರೀ ಪುರುಷ ವಶೀಕರಣಕ್ಕೆ ಮೂಲ್ಕಿ ವಿಧಾನ ಅಂತ ಕೊಟ್ಟಿದ್ದೀವಿ. ಕೇಳ್ಬೋದು, ಗುರುಗಳೇ ಸ್ತ್ರೀ ಪುರುಷ ವಶೀಕರಣ ಅಂತ ನಾವು ಯಾರು ಬೇಕಾದ್ರೆ ಮಾಡ್ಕೊಬೋದಾ? ಇಲ್ಲ, ದಂಪತಿಗಳಾಗಿರಬೇಕು, ಅನ್ಯೋನ್ಯವಾಗಿದ್ದು, ಅಕಸ್ಮಾತ್ ಏನೋ ಬೇರೆ ವಿಚಾರವಾಗಿನೋ ಇಲ್ಲ ಮನಸ್ತಾಪದಿಂದನೋ ದೂರ ಆಗಿತ್ತು ಅಂದರೆ ಈ ಮೂಲಿಕೆ ವಿಧಾನದಿಂದ, ಈ ಮೂಲಿಕೆ ಪ್ರಯೋಗದಿಂದ ಗಂಡ ಹೆಂಡ್ತಿನ ಒಂದು ಮಾಡುವಂಥ ಪ್ರಯೋಗ ಆಗಿರುತ್ತೆ ಹೊರತು ಸುಖ ಸುಮ್ಮನೆ ಸಿಕ್ತವ್ರ ಮೇಲೆಲ್ಲ ಪ್ರಯೋಗ ಮಾಡಿದ್ದು ವರ್ಕೂ ಆಗಲ್ಲ. ಇನ್ನು 9ನೇ ವಿಚಾರ ಬಂದು ಭೂತ ಭವಿಷ್ಯತ್ ವರ್ತಮಾನ ಜ್ಞಾನವನ್ನು ಪಡೆಯುವ ಸಾಧನಾ ತಂತ್ರ. ಎಷ್ಟೋ ಜನ ನನ್ನೂ ಕೇಳಿದ್ರು, ಗುರುಗಳ ನೀವು ಒಂದು ಪ್ರಶ್ನಾಶಾಸ್ತ್ರಕ್ಕೆ ಅಂತ ಕೂತ್ಕೊಂಡಾಗ ನಿಖರವಾಗಿ ಹೇಳ್ತೀರಾ, ಏನು ಮಾಡ್ಬೋದು, ಈ ಥರ ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಲೂ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಒಂದು ಸರಳವಾದಂಥ ತಂತ್ರ, ಇದನ್ನು ಪ್ರತಿಯೊಬ್ಬರು ಮಾಡ್ಬೋದು. ಇದಕ್ಕೂ ಸಮೇತ ಗಂಡು ಹೆಣ್ಣು ಅಂತ ಭೇದ ಭಾವ ಇಲ್ಲ. ಯಾಕೆ ಅಂದರೆ ವಿದ್ಯೆ ಯಾವತ್ತೂ ಅಷ್ಟೇ ಸಾಧಿಸಿದವನಿಗೆ ಸೊತ್ತಾಗ್ತದೆ.
ಇನ್ನು 10ನೇ ವಿಚಾರ ಬಂದು ಸ್ವಯಂ ಸಿದ್ಧ ರಕ್ಷಣಾ ತಂತ್ರ. ಇದು ಬಂಗಾಳಿ ಮಂತ್ರ ಆಗಿರ್ತದೆ. ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿ, ಯಾಕಂದರೆ ಆಗಲೇ ಹೇಳಿದೆ, ಒಬ್ರು ಒಳ್ಳೇದು ಮಾಡ್ತೀವಿ ಅಂತ ಬಂದಾಗ ಅದನ್ನು ನಮಗೆ ಕೆಟ್ಟದಾಗದೇ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ನಮ್ಮನ್ನು ನಾವೇ ರಕ್ಷಣೆ ಮಾಡಿಲ್ಲ ಅಂದರೆ ನಮ್ಮ ನಂಬಿ ಬಂದಂಥ ಭಕ್ತಾದಿಗಳಿಗಾಗ್ಬೋದು, ಜನಗಳಿಗಾಗ್ಬೋದು, ಯಾವ ರೀತಿ ರಕ್ಷಣೆ ಕೊಡೋಕ್ಕಾಗುತ್ತೆ? ಆದ್ದರಿಂದ ಈ ಸಾಧನೆಯನ್ನು ಸಮೇತ ನಾವು ಕೊಡ್ತಾ ಇದ್ದೀವಿ. ನೆಕ್ಸ್ಟು 11ನೇ ವಿಚಾರ ಬಂದು ಸ್ವಯಂ ಸಿದ್ಧ ಮನೆಯನ್ನು ದಿಗ್ಬಂಧನ ಮಾಡುವ ಬಂಗಾಳಿ ತಂತ್ರ. ಇದೊಂದು ತಂತ್ರ ಆಗಿರ್ತದೆ. ಒಂದು ತಂತ್ರ ಮುಖೇನ ನಮ್ಮ ಮನೆಯನ್ನು ನಾವೇ ರಕ್ಷಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ನಮ್ಮ ನಂಬಿ ಬಂದ ಜನಗಳ ಮನೆಯೂ ಸಮೇತ ನಾವು ರಕ್ಷಣೆ ಮಾಡುವಂಥ ತಂತ್ರ ಇದಾಗಿರುತ್ತೆ. ಇನ್ನೊಂದು 12ನೇ ವಿಚಾರ ಬಂದು ಸುಗಂಧ ದ್ರವ್ಯ ಅಂದರೆ ಪರ್ಫ್ಯೂಮ್. ಎಷ್ಟೋ ಜನ ಕೇಳ್ತಿದ್ರು, ಗುರುಗಳೇ ಹತ್ತರ ಮುಖೇನ ಎಷ್ಟೋ ಜನ ನಮ್ಮ ಮುಸ್ಲಿಂ ಬಾಂಧವರು ಮಾಡ್ತಾ ಇರ್ತಾರೆ. ದರ್ಗಾಗಳಲ್ಲಿ ನೀವು ನೋಡಿರ್ತೀರ, ಒಂದು ಗಾಳಿ ಚೇಷ್ಟೆ ಅಂತ ಬಂದಾಗ, ಒಂದು ಆರ್ಥಿಕ ಸಮಸ್ಯೆ ಅಂತ ಬಂದಾಗ ಒಂದು ಹತ್ತರ ಮೂಲಕನ ಅದು ಮಂತ್ರಿಸ್ಕೊಡೋದ್ರಿಂದ ಅವ್ರ ಕೆಲಸ ಕಾರ್ಯ ಮಾಡುವಂಥ ತಂತ್ರ ಆಗಿರುತ್ತೆ. ಅದೇ ರೀತಿಯ ಒಂದು ಸುಗಂಧ ದ್ರವ್ಯ, ಒಂದು ಸೆಂಟ್ ಬಾಟ್ಲು ನೀವೇ ತೊಗೊಂಡು ಅದಕ್ಕೆ ಮಂತ್ರಿಸುವಂಥ ತಂತ್ರವನ್ನು ಸಮೇತ, ಅದಕ್ಕೆ ಯಾವ ರೀತಿ ಬಲ ತುಂಬಬೇಕು ಅನ್ನೋ ತಂತ್ರ ಸಮೇತ ನಾವು ಈ ತರಗತಿಯಲ್ಲಿ ತಿಳಿಸ್ತಾ ಇದ್ದೀವಿ. ಇನ್ನು 13ನೇ ವಿಚಾರಗಳು, ಶತ್ರುಗಳು ಮಾಟ ಮಂತ್ರ ಪ್ರಯೋಗವನ್ನು ಅವರಿಗೆ ಉಲ್ಟಾ ಮಾಡುವಂಥ ಪ್ರಯೋಗ. ಇದು ಸುಖ ಸುಮ್ಮನೆ ಇದು ಎಲ್ಲರೂ ಮೇಲೂ ಆಗಲ್ಲ. ನಿಜವಾಗೂ ನಿಮ್ಗೆ ಸಮಸ್ಯೆ ಆಗಿದ್ದು ಅವರಿಂದ ನಿಮ್ಗೆ ಏನಾನ ನೋವು ಉಂಟಾಗಿದ್ದರೆ ಮಾತ್ರ ಈ ತಂತ್ರ ಮುಖೇನ ಅವ್ರು ಮಾಡಿದಂಥ, ನೀವು ಮಾಡ್ತಾ ಇಲ್ಲ ಅವ್ರ ಮೇಲೆ ಪ್ರಯೋಗ, ಅಕಸ್ಮಾತ್ ಅವ್ರೇನೋ ಮತ್ತೆ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಆ ಮಂತ್ರ ಅವ್ರಿಗೆ ರಿಟರ್ನ್ ಆಗುವಂಥ ತಂತ್ರ ಇದಾಗಿರ್ತದೆ. ಆ ರೀತಿಯ ತಂತ್ರ ಸಮೇತ ಈ ಸರಿ ತರಗತಿಯಲ್ಲಿ ನಾವು ಕೊಡ್ತಾ. ಇನ್ನು 14ನೇ ವಿಚಾರ ಬಂದು ಶತ್ರುಗಳ ಮನೆಯಲ್ಲಿ ಜಗಳ ಮಾಡಿಸುವ ತಂತ್ರ ಪ್ರಯೋಗ. ಎಷ್ಟೋ ಜನ ಕೇಳ್ತೀವಿ, ಗುರುಗಳೇ ನಮ್ಮ ಮನೆಯನ್ನು ಹಾಳು ಮಾಡಿಬಿಟ್ರು, ಅವ್ರು ನೋಡೋದು ಚೆನ್ನಾಗಿದ್ದಾರೆ, ಅವ್ರ ಮನೇಲೂ ಅದೇ ಥರ ಜಗಳ ಮಾಡ್ಕೊಂಡು ಅವರವರೇ ಹೊಡೆದಾಡ್ಕೊಬೇಕು ಅಂತ ಕೇಳ್ತಾಯಿದ್ರಿ. ಅವ್ರಿಗೋಸ್ಕರ ಈ ಸರಿ ಈ ತಂತ್ರ ಪ್ರಯೋಗನ ತರಗತಿಯಲ್ಲಿ ಕೊಡ್ತಾ ಇದ್ದೀವಿ. ಆದರೆ ನಾನು ಆಗಲೇ ಹೇಳ್ದಂಗೆ ಸುಖ ಸುಮ್ಮನೆ ಸಿಕ್ತವ್ರ ಮೇಲೆಲ್ಲ ಪ್ರಯೋಗ ಮಾಡ್ತೀವಿ ಅಂದರೆ ಈ ಪ್ರಯೋಗ ವರ್ಕ್ ಆಗೋಲ್ಲ. ನಿಜವಾಗೂ ಶತ್ರುಗಳಿದ್ದು ಅಂದರೆ ನೀವು ಧರ್ಮವಾಗಿರಬೇಕು. ನೀವು ತಪ್ಪುದಾರಿಲಿ ಹೋಗಿ ನನಗೆ ಒಳ್ಳೇದಾಗಬೇಕು ಅಂದರೆ ಯಾವುದೇ ರೀತಿ ಆಗಲ್ಲ. ನೀವು ಒಳ್ಳೆ ಮಾರ್ಗದಲ್ಲಿದ್ದು ನಿಮಗೆ ನಿಜವಾಗೂ ಶತ್ರುಗಳು ತೊಂದರೆ ಕೊಡ್ತಾ ಇತ್ತು ಅಂದರೆ ಈ ಪ್ರಯೋಗದಿಂದ ಅವ್ರಿಗೆ ಆ ಸಮಸ್ಯೆ ಅನ್ನೋದು ಉಂಟಾಗ್ತದೆ. ಇನ್ನು 15 ಮತ್ತು 16ನೇ ವಿಚಾರ ಬಂದು ಎರಡೂ ವಶೀಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಮೋಹನ ತಂತ್ರ. ಮೋಹನ ಅಂದರೆ ನಮ್ಮಂತೆ ಆಕರ್ಷಣೆ ಮಾಡ್ಕೊಳ್ಳುವಂಥ ವಿಚಾರ. ಯಾರನ್ನ ನಮಗೆ ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಏನೋ ನಮ್ಮಿಂದ ಆಗಿರುವಂಥ ತಪ್ಪಿಂದನೋ ಇಲ್ಲ ಬೇರೆಯವ್ರ ಮಾತು ಕೇಳಿಕೊಂಡು ದೂರ ಆಗಿರ್ತಾರೆ. ಇವೆರಡೂ ಪ್ರಯೋಗದಿಂದ ಅವರ ನಮ್ಮಂತೆ ಆಕರ್ಷಣೆ ಮಾಡ್ಕೊಬೋದು. ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮಂತೆ ಆಕರ್ಷಣೆ ಮಾಡಿಕೊಂಡು ಅನ್ಯೋನ್ಯವಾಗಿರೋಕ್ಕೆ ಇದೊಂದು ತಂತ್ರಗಳು ಇವೆರಡೂ ಸಹಾಯ ಮಾಡ್ತವೆ. ಇಷ್ಟು ವಿಚಾರ ಬಂದು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ಗಂಟನೂ ನಡೆಯುತ್ತೆ. ಈ ಮಧ್ಯದಲ್ಲೇ ಸಮೇತ ಬಂದಂಥ ಸಾಧಕರಿಗೆ ಅಂಜಿನ ಪ್ರಯೋಗನೂ ನಾವು ಸೆಂಟ್ರಲ್ಲಿ ಹೇಳ್ತಾ ಇರ್ತೀವಿ. ಕಾರಣ ಏನಂದರೆ 5 ಗಂಟೆ ಒಳಗಡೆ ಅಂಜಿನ ಎಷ್ಟು ಜನಕ್ಕೆ ಕಾಣುತ್ತೆ ಅಂತ ಅವ್ರನ್ನ ಡಿವೈಡ್ ಮಾಡಿಕೊಂಡು ನೆಕ್ಸ್ಟ್ ಸೆಲೆಕ್ಷನ್ ಆದಂಥವ್ರಿಗೆ ಅಂಜಿನ ಸಿದ್ಧಿ ಇದ್ದು ಅಂದರೆ ಅಂಜಿನ ಕಾಣುತ್ತೆ ಅಂತ ಕನ್ಫರ್ಮ್ ಆದಮೇಲೆ ಅವರು ಕಂಟಿನ್ಯೂ ಮಾಡ್ತೀನಿ ಅಂದರೆ ಮಾತ್ರ ಅವ್ರ ಹತ್ರ 15,000 ಚಾರ್ಜ್ ಇಸ್ಕೊಂಡು ಅಂಜಿನ ಅನ್ನೋದು ಅವ್ರಿಗೆ ಸ್ವಂತಕ್ಕೆ ಕೊಡ್ತೀವಿ. ಕಳೆದ ಬಾರಿ ಏನು ಮಾಡಿದ್ವಿ, ಕ್ಲಾಸಲ್ಲಿ ಅಂಜಿನ ನೋಡಿಸಿದ್ಮೇಲೆ ಅವ್ರು ಕೇಳಿದ್ರು ಸಮೇತ ನಾವು ಕೊಡೋಕ್ಕಾಗಲಿ, ಯಾಕಂದರೆ ನಾನು ಎಕ್ಸ್ಟ್ರಾ ಅಂಜಿನ ಮಾಡಿರಲಿಲ್ಲ. ಈ ಸರಿ ಏನು ಮಾಡ್ತೀವಿ, ನೋಡುವಂಥ ಸರ್ವಾಂಜನೇ ನಾನು ತಯಾರಿಸ್ತಾ ಇದ್ದೀನಿ. ತಯಾರಿಸಿ 5 ಗಂಟೆ ಏನು ಕ್ಲಾಸ್ ಇದೆಯಲ್ಲ, ಇದಕ್ಕೆ ಬರೀ 3,000 ಚಾರ್ಜಬಲ್ ಇರುತ್ತೆ. ಅಂಜಿನ ಸಮೇತ ನೋಡೋಕ್ಕೆ ಯಾವ ರೀತಿ ನಾವು ಶುಲ್ಕ ಮಾಡ್ತಾ ಇಲ್ಲ. ಅಕಸ್ಮಾತ್ ಕಾಣುತ್ತೆ ಗುರುಗಳೇ ನೀವು ಮಾಡಿರುವಂಥ ಅಂಜಿನ ನಮಗೆ ಬೇಕು ಅಂದರೆ ಮಾತ್ರ, ಕಂಡ ಮೇಲೆ ನೀವು ತೊಗೊಳ್ಳೇಬೇಕಂತ ಕಂಡೀಷನ್ ಆಗ್ತೀರಾ ಅಂದರೆ ಇಲ್ಲ. ಅಕಸ್ಮಾತ್ ಕಂಡ ಮೇಲೂ ಸಮೇತ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಬೋದು. ಅವಶ್ಯಕತೆ ಇಲ್ಲ ಅಂದಮೇಲೆ ನೀವು ಅದನ್ನು ಬಿಟ್ಟು ಹೋಗ್ಬೋದು. ಅವಶ್ಯಕತೆ ಇದು ನಾವು ತೊಗೊತೀವಿ ಅಂದರೆ ಮಾತ್ರ ಅದು ಏನು ಎಕ್ಸ್ಟ್ರಾ ಚಾರ್ಜ್ ಇರುತ್ತಲ್ಲ ಅದು ಕಟ್ಟಿ ನೀವು ಕ್ಲಾಸ್ನ ಕಂಟಿನ್ಯೂ ಮಾಡ್ಬೋದು. ಸಂಜೆ ಒಂದು 6 ಗಂಟೆ ಮೇಲೆ ಅಂಜಿನ ಸಿದ್ಧಿ ತರಬೇತಿ ಇರುತ್ತೆ. ಅದಾದಮೇಲೆ ಒಂದು 8, 9, 10 ಗಂಟೆ ಮಿನಿಮಮ್ ಒಂದು 10 ಗಂಟೆ ಒಳಗಡೆ ಅಂಜಿನ ಅಂದರೆ ಏನು, ಅದನ್ನು ಯಾವ ರೀತಿ ಬಳಸಬೇಕು, ಒಂದು ಪ್ರಶ್ನಾಕರ್ತ ಬಂದಾಗ ಅಂದರೆ ಸಮಸ್ಯೆ ಅಂತ ಜನ ಬಂದಾಗ ಆ ಸಮಸ್ಯೆಗೆ ಕೇಳೋಕ್ಕೆ ಮುಂಚೆನೇ ನೀವು ಯಾವ ರೀತಿ ನಿಮ್ಮ ದೇಹ ನೀವು ರಕ್ಷಣೆ ಮಾಡ್ಕೊಬೇಕು, ಸಮಸ್ಯೆನ ಕೇಳೋಕ್ಕೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಸಮೇತ ನಾವು ಈ ತರಗತಿಯಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಈ ತರಗತಿ ಬಂದು ಒಂದೇ ದಿವಸ ಇರುತ್ತೆ. ಬರೀ ತರಗತಿ ಮುಗಿಸ್ಕೊಂಡು ಹೋಗ್ತೀವಿ ಅಂದವರು ಸಂಜೆ ಬೆಳಗ್ಗೆ 10 ಗಂಟೆ ಬಂದು ಸಂಜೆ 5, 5:30 ಹೋಗ್ಬೋದು. ನಾವು ಅಂಜಿನ ಸಿದ್ಧಿನ ಕಂಟಿನ್ಯೂ ಮಾಡ್ತೀವಿ ಅಂತ ಯಾರು ಪೇ ಮಾಡ್ತಾರಲ್ವ ಅವರು ನೈಟ್ ಇರೋಕ್ಕೆ ಇಲ್ಲೇ ವ್ಯವಸ್ಥೆ ಮಾಡಿಕೊಡ್ತೀವಿ. ಅವ್ರು ನೈಟ್ ಇದ್ದು ಬೆಳಗ್ಗೆ ಎದ್ದು ಹೊರಡ್ಬೋದು. ಈ ತರಗತಿ ವಿಚಾರ ಇಷ್ಟು ತಿಳ್ಕೊಂಡ್ರಲ್ಲ, ಏನೇ ಡೌಟ್ ಇದ್ದರೂ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ. ಈ ತರಗತಿಗೆ ಈಗಲೂ ಹೇಳ್ತಾ ಇದ್ದೀವಿ, ಬರೀ 3,000 ಚಾರ್ಜ್ ಮಾಡ್ತಾಯಿದ್ದೀವಿ. ಅಂಜಿನ ನೋಡೋಕ್ಕೆ ಯಾವುದೇ ರೀತಿ ನಾವು ಚಾರ್ಜ್ ಮಾಡ್ತಾಯಿಲ್ಲ. ಕಾರಣ ಅಂಜಿನ ಎಲ್ರಿಗೂ ಸಿದ್ಧಿ ಆಗುವಂಥದ್ದಲ್ಲ. ಯಾರು ಸತ್ಯ ಧರ್ಮದಿಂದ ಇರ್ತಾರೆ ಅವ್ರು ಹುಟ್ಟಿರೋಂಥ ಗಳಿಗೆ ಯೋಗ ಪ್ರತಿಯೊಂದು ಇದಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಯಾರಿಗೆ ಅಂಜನ ಕಾಣುತ್ತಲ್ವ ಅವ್ರಿಗೆ ಮಾತ್ರ ಚಾರ್ಜ್ ಮಾಡ್ತೀವಿ. ನಿಮ್ಗೆ ಅಂಜನ ಅದು ಬೇಕು ಅಂದರೆ ಮಾತ್ರ, ಅಂಜನ ಬೇಡ ಅಂದರೆ ನಾವು ಚಾರ್ಜ್ ಮಾಡಲ್ಲ. ಅಂಜನ ನೋಡೋಕ್ಕೂ ಎಕ್ಸ್ಟ್ರಾ ಅಮೌಂಟ್ ಏನಿಲ್ಲ. ಇವಾಗ ಏನು ತರಗತಿ ಶುಲ್ಕ
ಅಂತ ಏನು ಹೇಳಿದ್ದೀವಲ್ವ 3,000 ಅಷ್ಟು ಮಾತ್ರ ಚಾರ್ಜ್ ಇರುತ್ತೆ. ಅಕಸ್ಮಾತ್ ನೀವು ಅಂಜಿನ ನಮಗೆ ಬೇಕು ನಾವು ಕಂಟಿನ್ಯೂ ಮಾಡ್ತೀವಿ ಅಂದರೆ ಮಾತ್ರ 15,000 15,000 ಎಕ್ಸ್ಟ್ರಾ ಪೇ ಕೊಟ್ಟು ಇನ್ನು ನೀವು ಸ್ವಂತಕ್ಕೆ ಕೊಡ್ತಾ ಇದ್ದೀವಿ. ಇನ್ನು ನಾವು ತಿರ್ಗಿ ನೀವು ನೋಡ್ಬಿಟ್ವಿ ಗುರುಗಳೇ ನಾಳೆ ಕೊಡ್ತೀವಿ ನಾಡ್ದು ಕೊಡ್ತೀವಿ, ಇಲ್ಲ ಸ್ಪಾಟಲ್ಲಿ ನಿಮ್ಗೆ ಯಾವ ಅಂಜನ ಕಾಣಿಸುತ್ತೆ ಅದೇ ಬಾಕ್ಸ್ನ ನಿಮಗೆ ಕೈಯಲ್ಲೇ ಕೊಟ್ಬಿಡ್ತೀವಿ, ಪೇಮೆಂಟ್ ಮಾಡ್ತಿದ್ದಂಗೆ. ಈ ರೀತಿಯಾಗಿರುತ್ತೆ. ಏನೇ ಡೌಟ್ ಇದ್ರೂ ಸಮೇತ ನಮ್ಮ ಕ್ಷೇತ್ರದ ನಂಬರು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.